ಮೇಡಮ್ ಬನ್ನಿ ಮೇಡಮ್. 13/2/1950. ರೈಟ್, ಕೇಳಿ ಮೇಡಮ್, ಏನ್ ಪ್ರಶ್ನೆ? ಸರ್ ಅದೇ ಮನೆಯಲ್ಲಿ ನಮ್ಮ ಬ್ರದರ್ ಶಿಫ್ಟ್ ಮಾಡಬೇಕು ಮನೆಗೆ. ಕೊನೆಯಲ್ಲಿ ನಮ್ಮ ಬ್ರದರ್ ಜೊತೆ ನಮಗೂ ಸರಿಯಾಗಿ 19ನೇ ತಾರೀಕು ಕೊಟ್ಟರು. 19ನೇ ತಾರೀಕು ಕೊಟ್ಟರು ಬ್ರದರ್ ಆಗ್ಲೇಬೇಕು. ಓಕೆ, ನೀವು ಅವ್ರ ಸಿಸ್ಟರ್ ಬುಧ, ಆದ್ರೂ ಅವ್ರ ಚಂದ್ರ ರಾಹು ಇರೋದ್ರಿಂದ ಅವ್ರ ಜಾತಕದಲ್ಲಿ ಸ್ವಲ್ಪ ಮನಸ್ಸು ಚೇಂಜ್ ಆಗ್ತಾ ಇರ್ತದೆ, ಚಂಚಲ ಆಗ್ತಾ ಇರುತ್ತೆ. ನಿಮ್ಗೆ ಅಂತ ಕೆಟ್ಟದ್ದೇನ್ ಮಾಡ್ಬಿಡಲ್ಲ, ಬಿಡಿ, ಹೋಗ್ಬೋದು. ಆಮೇಲೆ ಅವ್ರ ಮಗಂದು ನೋಡಿ ಅವನಿಗೆ ಹೆಲ್ತ್ ಹೇಗಿದೆ? ಇವ್ರು ಹೇಳ್ತು ಮೇಡಮ್, ಇವ್ರು ಹೇಳ್ತಾರೆ ಏನು ಅಂತ ಮೇಜರ್ ಪ್ರಾಬ್ಲಮ್ ಇಲ್ಲ. 3 9 ಇದೆ, 2 1 ಇದೆ, ಧೈರ್ಯವಾಗಿರ್ತಾರೆ ಬಿಡಿ. 2 5 ಇದೆ, 2 9 ಇದೆ. ಏನ್ ಮೇಡಮ್ ಜಾತಕ? 2 9 2 5 2 1 3 9 ಚೆನ್ನಾಗಿದೆ. 15ನೇ ತಾರೀಕು ಯಾರು? ಮಗಳು, ಅವ್ರ ಮಗಳು. ಸೊ ಅವರು ನಿಮ್ಗೆ ಮ್ಯಾಚ್ ಅವಾಗ 15ನೇ ತಾರೀಕು ಒಳ್ಳೆ ಮ್ಯಾಚ್ ಅಲ್ವಾ ಮೇಡಮ್? ಆಕೆ ಶುಕ್ರ ಚೆನ್ನಾಗಿದೆ ಜಾತಕ. ಆಕೆ ಹೆಲ್ತ್ ಅಷ್ಟೇ, ಮೇಜರ್ ಪ್ರಾಬ್ಲಮ್ ಏನಿಲ್ಲ. ಚಂದ್ರ ರಾಹು ಇದೆ. ಯಾರು? ಅವ್ರ ಮಗಳ, ಅಂದ್ರೆ ಅವ್ರ ಹೆಂಡತಿಗೆ ಪ್ರಾಬ್ಲಮ್, ಅಂದ್ರೆ ನಿಮ್ ನಾದ್ನಿಗೆ. ಯಾಕಂದ್ರೆ ಚಂದ್ರ ರಾಹು ಇದೆಯಲ್ಲ ಯಮನ್ ಜಾತಕದಲ್ಲಿ. ಸೂರ್ಯ ಸ್ಟ್ರಾಂಗ್ ಇದ್ದಾರೆ, ನೋ ಪ್ರಾಬ್ಲಮ್ ಇರ್ಬೋದು. ಅಮ್ಮನಿಗೆ ಹೆಲ್ತ್ ಪ್ರಾಬ್ಲಮ್ ಬರ್ಬೋದು. ನಿಮ್ಮ ತಮ್ಮನ ಹೆಂಡತಿ ಅಂದ್ರೆ ಇವ್ರ ಅಮ್ಮ. ಅದ ಆಮೇಲೆ ನೋಡೋಣ. ಇದ್ಯಾರಿದು 31? ಯಾವ ಮಗ? ಅವ್ರ ಮಗ, ತಮ್ಮನ ಮಗನೇ. ಇಲ್ಲಿ ಸೂರ್ಯ ರಾಹು ಬರಲ್ಲ ಅಂತ ಹೇಳ್ತಾನೆ. ವೆರಿ ಇಂಟೆಲಿಜೆಂಟ್. ಐ ಡೋಂಟ್ ನೋ ವಾಟ್ ಇಸ್ ಹಿಸ್ ಫ್ಯೂಚರ್. ಮೇಡಮ್, ಮಗನ ಜಾತಕದಲ್ಲಿ ಸೂರ್ಯ ರಾಹು ಅವ್ರ ಅಪ್ಪನ್ಗಾಗಲ್ಲ. ಮಗಳ ಜಾತಕದಲ್ಲಿ ಚಂದ್ರ ರಾಹು ಅವ್ರ ಅಮ್ಮನ್ಗಾಗಲ್ಲ. ಇಬ್ರು ಮಕ್ಕಳು ದೂರದಲ್ಲಿ ಹೋದ್ರೇನೆ ಇವ್ರಿಬ್ರು ಸೇಫ್. ಮಗ ಅಪ್ಪನ್ ಕ್ಲೋಸ್ ಮಾಡ್ತಾನೆ, ಮಗಳ ಅಮ್ಮನ್ ಕ್ಲೋಸ್ ಮಾಡ್ತಾಳೆ. ಆದ್ರಿಂದ ಇವ್ರಿಬ್ರು ಸ್ವಲ್ಪ ಬೋರ್ಡಿಂಗು ಆತರ ಈಚೆ ಕಡೆ ಕಳಿಸಿ ಅವ್ರ ಇಷ್ಟದ ಪ್ರಕಾರನೇ ಅವ್ರು ಏನೇನ್ ಮಾಡ್ತಾರೆ ಅಂತ ತಿಳ್ಕೊಂಡು ಸ್ವಲ್ಪ ಸ್ಥೂಲಂಕುಷವಾಗಿ ನೋಡ್ಬೇಕಾದ ಜಾತಕ. ಗಂಡ ಹೆಂಡತಿ ಸ್ಟ್ರಾಂಗೆ. ಮಗಳು ಹುಟ್ಟಿ ಚಂದ್ರ ರಾಹು ಇರೋದ್ರಿಂದ ಅಮ್ಮನ್ನ ವೀಕ್ ಮಾಡ್ತಾಳೆ. ಮಗ ಹುಟ್ಟಿ ಸೂರ್ಯ ರಾಹು ಇರೋದ್ರಿಂದ ಅಪ್ಪನ್ ವೀಕ್ ಮಾಡ್ತಾಳೆ. ಮತ್ತೆ ಮದುವೆ ಡೇಟ್ ಬೇರೆ ಏನಿದೆ? 1991. 23 ತಾನೆ? 5 ತಾನೆ? ಏನಾಗಬೇಕು ಮಕ್ಕಳು? ದೂರ ಇದ್ರೆ ಒಂದ್ ಸ್ವಲ್ಪ ಗೆದ್ರು, ಹತ್ರ ಇದ್ರೆ ಪ್ರಾಬ್ಲಮ್ ಏನು? ಗಂಡು ಮಗುಗಂತೂ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಡ್ತದೆ. ಹೆಣ್ಣು ಮಗು ಆದ್ರೂ ಒಂದ್ ಸ್ವಲ್ಪ ಉದ್ದಾರ ಆಗ್ಬಿಡ್ಬೋದು. ಗಂಡು ಮಗುಗೆ ಪ್ರಾಣಕ್ಕೆ ಪ್ರಾಬ್ಲಮ್. ಅದರಿಂದ ಮರುಮಂಗನೆ ಫಸ್ಟ್ ಮಾಡ್ಕೊಳಕ್ ಕೇಳಿ, ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ಮಗನ ಚಾನ್ಸ್ ಸಿಕ್ತು, ಎಲ್ಲಾದ್ರೂ ದೂರ ಬರ ಹೋಗಿರ್ತೀನಿ ಅಂದ್ರೆ ನಿಮ್ದು ಹಣದ ಬಗ್ಗೆ ಏನ್ ವರಿ ಮಾಡ್ಬೇಡಿ ಮೇಡಮ್. ಗುರು ಶುಕ್ರ ಇದೆಯಲ್ಲ ಮೇಡಮ್, ಗುರು ಶುಕ್ರ ಒಟ್ಟಿಗೆ ಇದೆ. ಅದೇ ಕೇಸ್ದು ಶುಕ್ರ ಶನಿ ಇಲ್ಲಿದೆ. ಶನಿ ಅಂದ್ರೆ ಕೆಲಸ, ಗವರ್ನಮೆಂಟ್ 100% ಅಲ್ಲಿ. ಶುಕ್ರ ಶನಿ ಜಾಗದಲ್ಲಿದೆ. ಗುರು ಅಲ್ಲಿದ್ದಾನೆ ನಿಮ್ ಜೊತೆ. ಗುರು ಬಲ ನಿಮ್ಗಿದೆ ಅಂತ ಆಯ್ತು. ಆದ್ರಿಂದ ಗುರುನ ಒಂದ್ ಸ್ವಲ್ಪ ಚೆನ್ನಾಗಿ ನೋಡ್ಕೊಂಡು ನೀವ್ ಇದ್ರಿ ಅಂದ್ರೆ ನೀವ್ ಏನೇನ್ ತಗೋಬೇಕೋ ತಗೊಂಡೇ ತಗೊಳ್ತೀವಿ. ಮೇಡಮ್, ಈ 4 ಜನದಲ್ಲಿ ಅಟ್ಲೀಸ್ಟ್ ಹೆಣ್ಣು ಮಗು ಆಗಿದ್ದೀರಾ? ಹೆಣ್ಣು ಮಗುಗೆ ಮಾಡಿ. ಯಾರು 15ನೇ ತಾರೀಕು ಹುಟ್ಟಿದಾಳಲ್ಲ, ತಮ್ಮನಿಗೆ ಮಾಡ್ಬೋದು ಮೇಡಮ್. ಅವನು ಒಂದೇ ನಂಬರ್ ಅವನು ಯಾವತ್ ಬೇಕಾದ್ರೂ ಏನೇ ಇರ್ಲಿ ಅವನು ಇಟ್ಕೊಂಡು ಹೋಗ್ತಾನೆ. ಬಟ್ 6ನೇ ನಂಬರ್ ಮಾಡಿದ್ರೆ ಆ ಹುಡುಗಿ ಚೆನ್ನಾಗಿ ನಿಮ್ ಜೊತೆ ಟರ್ಮ್ನಲ್ಲಿ ಇದ್ರಂತ 6ನೇ ಮಗಳು ಮಾಡಿದ್ರೆ ಅವಳು ದುಡ್ಡನ್ನ ಕ್ಲೀನ್ ಆಗಿ ಎತ್ಕೊಂಡು ಹೋಗ್ತಾನೆ. ಇನ್ನು ಎಕ್ಸ್ಪ್ಯಾಂಡ್ ಆಗುತ್ತೆ ದುಡ್ಡು. 1ನೇ ನಂಬರ್ ಅವನು 3ನೇ ನಂಬರ್ ಅವನು ಮಾಡಿ ನಂಬಿ ಮಾಡಿದ್ರೆ ಸುಮಾರು ಕೇಳ್ಬೋದು. ಅಟ್ಲೀಸ್ಟ್ ಇವಳು ಅವ್ಳು ಗಂಡನ ಮಾತು ಕೇಳಿದ್ರು ನಿಮ್ಗೆ 6ನೇ ನಂಬರ್ ದುಡ್ಡನ್ನೇ. ಮೇಡಮ್, 6ನೇ ನಂಬರ್ ಇರೋ ಜಾಗದಲ್ಲಿ ದುಡ್ಡು ಜಾಸ್ತಿ ಬರುತ್ತಾ? 1ನೇ ನಂಬರ್ ಇರೋ ಜಾಗದಲ್ಲಿ ದುಡ್ಡು ಬರುತ್ತಾ? 6ಕ್ಕೆ ತಾನೇ ಲಕ್ ಫ್ಯಾಕ್ಟರ್ ಇರೋದು. ಅವಳು ಯಾವತ್ತಿದ್ರು ಅದನ್ನ ಎಕ್ಸ್ಪ್ಯಾಂಡ್ ಮಾಡ್ತಾಳೆ ಚೆನ್ನಾಗಿ. ನಿಮ್ ಜೊತೆ ಚೆನ್ನಾಗಿ ಟರ್ಮ್ ಇದ್ರೆ ಮಾಡಿ, ಇಲ್ಲ ಸುಮಾರು ಟರ್ಮ್ ಇದ್ರು ತಮ್ಮನಿಗೆ ಮಾಡ್ಬಿಟ್ಟು ಸುಮ್ಮನೆ ಇರಿ. ಈ ಮಗುನ 15ನೇ ತಾರೀಕು ಕೊಟ್ಟಿರೋ ಮಗುನ ಅಡಾಪ್ಟ್ ಮಾಡಿದ್ಮೇಲೆ ಅವಳಿಗೆ ಬರೀರಿ ನ್ಯಾಯ ಅಷ್ಟೇ. ಕರೆಕ್ಟ್ ವಿಷಯ. ಆಮೇಲೆ ನೀವು 6ನೇ ನಂಬರ್ ದುಡ್ಡು ಕೊಟ್ರಿ ಅಂದ್ರೆ ನಿಮ್ಗೂ ದುಡ್ಡು ಬಂದೇ ಬರ್ತದೆ.
ಅವಳು ಇನ್ನೂ ಚಿಕ್ಕವಳು ಸರ್. ಚಿಕ್ಕ ಅದೇ ಬಿಲ್ ಬರೆಯಕ್ಕೇನಂತೆ, ಬಿಲ್ ಬರೆಯಕ್ಕೇನಂತೆ. ಬರೆದು ಬಿಡೋಣ ಅಂತ ವಾಪಸ್ ಡೀಟೇಲ್ ಮಾಡ್ತೀವಿ ಮೇಲೆ ಎಲ್ಲ ಅಲಿಗೇಷನ್ ಮಾಡ್ತಾರೆ. ಬೇಡ ಥಿಂಕ್ ಮಾಡು ಅವ್ರಿಗೆ ಮಾಡಿ